ನಾವು ಇದು ಡೇಟು ನಾನೇ ಫಿಕ್ಸ್ ಮಾಡಿದ್ದೆ. ಅದು ನನಗೆ ಅವಾಗೇನು ಗೊತ್ತಿರಲಿಲ್ಲ. ಇದು ಮೊದಲನೇ ಸಭೆ ಆಗ್ತದೆ, ಅವ್ರು ದಾಖಲೆ ಸ್ಥಾಪನೆ ಮಾಡ್ತಾರೆ ಹೇಗೆ ಅಂತ ಗೊತ್ತಿರಲಿಲ್ಲ. ಅನಿರೀಕ್ಷಿತವಾಗಿ ನನಗೆ ಡೇಟ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದೆ. ಮಾಡೋಕ್ಕೆ ಹೋದಾಗ ನೋಡಪ್ಪ ಯಾವ ಡೇಟ್ ಖಾಲಿ ಐತಿ ಅದನ್ನು ಮಾಡುವಂಥದ್ದು. 7ನೇ ತಾರೀಕು ಖಾಲಿ ಇತ್ತು. ಅದು ಸುದೈವದಿಂದ ಅದು ಅವರ ಮೊದಲನೇ ಫಂಕ್ಷನ್ನು ಮತ್ತು ಮೆಡಿಕಲ್ ಕಾಲೇಜ್ ಏನು 8 ಕೊಟ್ಟಿದ್ದರು ಅವರಿದ್ದಾಗ, ಅವ್ರ ಸರ್ಕಾರ, ಹಿಂದಿನ ಸರ್ಕಾರ, ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ 8 ಕಾಲೇಜುಗಳನ್ನು ಸ್ಥಾಪನೆ ಆಗಿದ್ದು. ಅದರ ಪೈಕಿ ಇದು ಮೊದಲನೇ ಕಾಲೇಜನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇರೋದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷವಾಗಿದೆ. ಮತ್ತು ದೇವರಾಜ ಅರಸು ಅಂತ ಹೇಳಿದ್ರೆ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿ ಆಗಿದ್ದರು ಅನ್ನೋದನ್ನು ಕರ್ನಾಟಕ ಎಂದೂ ಮರೆಯಲಾರದಂಥ ಅವರ ಕನಸುಗಳು, ಅವರು ಹಿಂದುಳಿದಂಥ ವರ್ಗಕ್ಕೆ ಕೊಟ್ಟಂಥ ಕಾಣಿಕೆಗಳು ಅಜರಾಮರವಾಗಿದ್ದು. ಅದರ ದಾಖಲೆಯನ್ನು, ಅವತ್ತಿನ ರಾಜಕಾರಣನೇ ಬೇರೆ ಇತ್ತು, ಇವತ್ತಿನ ರಾಜಕಾರಣನೇ ಬೇರೆ. ಅದು ಆ ದಾಖಲೆಯನ್ನು ಮುರಿತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅದು ಮೈಸೂರು ಜಿಲ್ಲೆಯವರು. ಇಬ್ಬರು ಕೂಡ ಮೈಸೂರು ಜಿಲ್ಲೆಯವರು. ಇಬ್ಬರೂ ಕೂಡ ದಾಖಲೆ ಮಾಡಿದ್ದನ್ನು, ಆ ದಾಖಲೆಯನ್ನು ಮುರಿತಕ್ಕಂಥದ್ದನ್ನು ಇವರು ಮಾಡಿದ್ದಾರೆ. ಅದರಿಂದ ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಇವತ್ತು ಪತ್ರಿಕೆಯಲ್ಲಿ ನೋಡಿದಾಗ ಬೇರೆ ಬೇರೆ ಕಡೆ ಎಲ್ಲ ವಿಜಯೋತ್ಸವ ಸಂಭ್ರಮ ಆಚರಿಸ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಆದ್ದರಿಂದ ಇಂಥ ಒಬ್ಬ ಮುಖ್ಯಮಂತ್ರಿ ಕನ್ನಡ ನಾಡಿಗೆ ಸಿಕ್ಕಿದ್ದು ನಮ್ಮೆಲ್ಲರ ಸುದೈವ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ. ವಿಶೇಷವಾಗಿ ಏನಾದ್ರು ಸನ್ಮಾನ ಇಟ್ಕೊಂಡಿದ್ದೀರಾ CMಗೆ ನಮ್ಮ ಜಿಲ್ಲೆಯಿಂದ? ಸನ್ಮಾನ ಅಭಿನಂದನೆ. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಂಬಿದಂಥ ಮುಖ್ಯಮಂತ್ರಿಗೆ ಅವರಿಗೆ ಕೊಡುಗೆಯನ್ನು ಬಸವಣ್ಣನ ಮೂರ್ತಿಗೆ ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಅದೇ ಅವರಿಗೆ ದೊಡ್ಡ ಕೊಡುಗೆ.